ಪಿಂಕಿ, ಯಾಕೋ ನಂಗೆ ಊಟ ಸೇರ್ತಿಲ್ಲ ಕಣೆ. ಯಾಕೆ ಗೊತ್ತಿಲ್ಲ. ಡಾಕ್ಟ್ರು ಕೊಟ್ಟಿದ್ದು ಮಾತ್ರೆ ತಗೊಂಡ್ಯಾ? ಬೆಳಗ್ಗೆ ಒಂದು ರಾತ್ರಿ ಒಂದು ತಗೋತಾ ಇದ್ದೀನಿ. ಸರಿ, ಹಾಗಿದ್ರೆ ಊಟ ಮಾಡು, ಎಲ್ಲ ಸರಿ ಹೋಗುತ್ತೆ. ಸರಿ ಸರಿ, ಬೆಳಗ್ಗೆ ಕಾಲ್ ಮಾಡ್ತೀನಿ ಆಯ್ತಾ? ಬಾಯ್, ಗುಡ್ ನೈಟ್. ಆಯ್ತಾ ಮಾತಾಡಿದ್ದು? ನಿಂಗೇನು ತಲೆ ಕೆಟ್ಟಿದ್ದೇನೆ ಪಿಂಕಿ? ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸಣ್ಣ ಮಾಡಬೇಕು ಅಂತಿದ್ಯಾ? ಹೋಗ್ಲಿ ಬಿಡಿಯತ್ತೆ, ಏನೋ ಆಸೆ ಪಡ್ತಿದ್ದಾಳೆ. ಆಸೆ ಪಡ್ತಾಳೆ, ಅವಳಿಗೇನು ಅದೃಷ್ಟ ಅನ್ನೋದು ಅವಳ ಕಡೆನೇ ಇದೆಯಲ್ಲ, ಅದೇ ನನಗೆ ಭಯ. ಇಲ್ಲ ಅಂದ್ರೆ ಇಂಥ ಗುಡಾಣದಂಥವಳಿಗೆ ಚಿನ್ನದಂತ ನನ್ನ ಮಗ ಸಿಕ್ತಿದ್ನಾ? ಮದುವೆಗೆ ಮುಂಚೆ ಪ್ರಯತ್ನ ಪಟ್ಟೆ, ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ಮದುವೆ ಆದಮೇಲೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಅಂಥ ಪವರ್ಫುಲ್ ಜಾತಕ ಅದು. ಇನ್ನು ಸಣ್ಣ ಆಗಬೇಕು ಅಂತ ಹೊರಟಿದ್ದಾಳೆ, ಅದು ಆಗ್ಬಿಡ್ತಾಳೇನೋ. ನನ್ನನ್ನೇನು ಮಂಗ್ತೀನಿ ಅನ್ಕೊಂಡ್ರೆ ಚಿಕ್ಕತ್ತೆ? ಅವಳು ಸಣ್ಣ ಆಗೋದಕ್ಕೆ ನಾನು ಬಿಡ್ತೀನಾ? ಮತ್ತೆ ಕರ್ಕೊಂಡು ಹೋಗಿದ್ದೆ ಡಾಕ್ಟರ್ ಹತ್ರ, ಅವಳು ಕುಣಿತಾಳೆ ಅಂತ ನೀನು? ಚಿಕ್ಕತ್ತೆ, ಅವಳನ್ನ ಕರ್ಕೊಂಡು ಹೋಗಿದ್ದು ಡಾಕ್ಟರ್ ಹತ್ರನೂ ಅಲ್ಲ, ಸಣ್ಣ ಆಗೋದಕ್ಕೆ ಔಷಧಿ ಕೊಡ್ಸೋದಕ್ಕೂ ಅಲ್ಲ. ಮತ್ತೆ ಅತ್ತೆ, ಅವ್ನು MBBS ಡುಮ್ಕಿ ಹೊಡೆದು ಡಾಕ್ಟ್ರು ಅಂತ ಹೇಳ್ಕೊಂಡು ತಿರ್ಗಾಡ್ತಿರೋನು. ನಾನು ಅವನಿಗೆ ಹೇಳಿದ್ದೀನಿ ಉಲ್ಟಾ ಹೊಡೆಯೋ ಔಷಧಿ ಕೊಡ್ಬೇಕು ಅಂತ. ಇನ್ ಮುಂದೆ ಅವಳು ಸಣ್ಣ ಆಗಲ್ಲ ಅತ್ತೆ, ದಪ್ಪ ಆಗ್ತಾಳೆ, ಇನ್ನು ಊದ್ಕೊಂಡು ಹೋಗ್ತಾಳೆ. ಹೌದೇನೆ, ನನಗೆ ಯೋಚನೆ ಆಗ್ಬಿಟ್ಟಿತ್ತು ಅವಳು ಕುಣ್ದ ಹಾಗೆ ನೀನು ಕುಣಿತಿದ್ಯಾ ಅಂತ. ಈಗ ಸಮಾಧಾನ ಆಯ್ತು. ಯಾರ್ದು ಫೋನು? ಹಾ, ಅದೇ ನೀವು ಮಾತಾಡ್ತಿದ್ರಲ್ಲ, ಯಾರ್ದು ಫೋನು ಅಂದೆ. ಅದು ಓ, ಅವನು. ಸಾರಿ, ಅವನೇ ಇರ್ಬೇಕಲ್ವಾ? ಹಾ ಹೌದು. ಇಷ್ಟೊತ್ತಿನಲ್ಲಿ ಏನಂತೆ ಮಾತು? ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಇತ್ತು. ಏನಾದರೂ ಮ್ಯಾಟ್ರ್ ಇತ್ತೋ ಅಥವಾ ಜೋಕಾ? ನಗ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಹೇಳಿದ್ರೆ ನಾವು ನಗ್ತೀವಿ. ಓ, ನಿದ್ದೆ ಬರ್ತಿದ್ಯಾ? ಸರಿ, ಮಲ್ಕೊಳ್ಳಿ.
ಏನೇ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಎದ್ದೇಳಕ್ಕೆ ನಾನು ಮಲ್ಗೆ ಇಲ್ಲ ಇಡೀ ರಾತ್ರಿ. ಮಲ್ಗೆ ಅಲ್ವಾ? ನೀವ್ ಜಾಗಿಂಗ್ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರಿ ಅಲ್ವಾ, ಅದೇ ಖುಷಿಲ್ ನಾನು ರಾತ್ರಿ ಎಲ್ಲ ಮಲ್ಗೆ ಇಲ್ಲ. ಅಯ್ಯೋ, ನಾನು ಕರೆದಿರೋದು ಜಾಗಿಂಗ್ಗೆ, ಡೇಟಿಂಗ್ ಅಲ್ಲ. ಎಲ್ಲಿಗಾದ್ರೂ ಪರವಾಗಿಲ್ಲ ಲಕ್ಕಿಯವ್ರೆ, ನಿಮ್ ಜೊತೆಗಿರೋದು ಮುಖ್ಯ ನಂಗೆ ಅಷ್ಟೇ. ನಂಗೆ ಅದೇ ಖುಷಿ. ಲೇಟ್ ಆಗುತ್ತೆ, ಇವಾಗ ಎದ್ದೇಳಿ, ಬೇಗ ಬೇಗ ಎದ್ದು ರೆಡಿಯಾಗಿ ಬನ್ನಿ, ಎದ್ದೇಳಿ. ಸರಿ ಸರಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಏನೋ ಲಕ್ಕಿ, ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಓ, ಇವಳು ರೆಡಿ ಆಗ್ಬಿಟ್ಟಿದ್ದಾಳೆ. ಹ್ಞೂಮ್ಮ, ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ, ಜಾಗಿಂಗ್ ಹೋಗ್ಬೇಕು ಅಂತ. ಕರ್ಕೊಂಡೋಗು. ಹೋಗ್ತಾ ಇಲ್ಲಾದ್ರೂ ಕಟ್ಟೆ ಸಿಗುತ್ತೆ, ಮಲ್ಗಿರ್ತಾಳೆ, ಬರ್ತಾ ಕರ್ಕೊಂಬ. ಖಂಡಿತವಾಗ ಆಗಲ್ಲ ಅಮ್ಮ, ನೀವ್ ನೋಡ್ತಾ ಇರಬೇಕಾದ್ರೆ. ನನ್ಗೇನ್ ಗ್ರಾಚಾರ ನೋಡ್ತಾ ಕುತ್ಕೊಳ್ಳೋಕೆ? ಸರಿಮ್ಮ, ನಾವೇನು ಬರ್ತೀವಿ. ಹುಷಾರು. ಯಾರು, ಗೀತಾನಾ? ಅಲ್ಲ, ನಿನ್ಗೆ ಹೇಳಿದ್ದು, ನೀನು ಅವಳ ಜೊತೆ ಹೋಗ್ತಿದ್ಯಲ್ಲ. ಸರಿಮ್ಮ, ಬರ್ತೀನಮ್ಮ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ, ಪ್ರೀತಿ ಚಟ, ಕಚ್ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿದು ಹೂದೋಟ, ಜನಿಸಿದೆ ಕನಸಲಿ ಕಿರುಚಾಳಿ, ಪ್ರೀತಿ ಹಠ, ಕಂಗಳಾಯಿ ಸಂಚಿಗೆ ಒಲಿದಿದೆ ನಾಚಿಕೆ, ಮುಡಿದಿದೆ ಸಂಪಿಗೆ, ಅರೆ ಅರೆ ಇದು ಹೊಸ ದಾಳಿ. ನೀ ನನ್ನ ಒಲವು, ನೀ ನನ್ನ ಗೆಲುವು, ನೀ ನನ್ನ ಅಲೆಯು, ನೀ ನನ್ನ ಕಡಲು. ಅರೆ ಅರೆ ನಿದು ಹೊಸ ದಾಳಿ, ಎದೆಯಲ್ಲಿ ಕಾದಾಟ, ನುಸುಳಿದೆ ಒಲವಿನ ಗಡಿ ರೇಖೆ, ಯಾಕೀ ಥರ? ನೀ ನನ್ನ ಒಲವು, ನೀ ನನ್ನ ಗೆಲುವು. ಲಕ್ಕಿ, ಬಂದ್ಯಾ? ಸುಸ್ತಾಯ್ತೇನೋ? ತುಂಬ ದಿನ ಆದ್ಮೇಲೆ ಜಾಗ್ ಮಾಡ್ತಿದ್ಯಾ? ಇರು, ಹಾಲು ತರ್ತೀನಿ. ತಗೋ. ಅಮ್ಮ, ನನಗೆ ಬೇಡ, ಅವಳು ಕೊಡು. ಅವಳು ಬೇಕಾದ್ರೆ ಅವಳು ತಗೊಂಡು ಕುಡಿತಾಳೆ. ನನಗೆ ಹಾಲು ಬೇಡ ಅಮ್ಮ. ಅವಳು ಬೇಡ ಅಂತಿದ್ದಾಳಲ್ಲೋ, ತಗೋ ಕುಡಿ. ಲಕ್ಕಿಯವ್ರೆ, ಕುಡೀರಿ. ಸುಸ್ತಾಗಿದ್ದೀರಾ ಜಾಗಿಂಗ್ ಮಾಡಿ? ಸುಸ್ತಾಗಿ ನೀನಾ? ಜಾಗಿಂಗ್ ಅಂತ ಮಾಡಿದ್ಲು ಅಥವಾ ಕಟ್ಟೆ ಮೇಲೆ ಮಲಗಿದ್ಲೋ? ಇಲ್ಲಮ್ಮ, ಸುಮಾರಾಗಿ ಓಡಿದ್ಲು. ಪುಣ್ಯ, ಯಾವ್ದಾದ್ರು ಮರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಕೂತಿರ್ತಾಳೆ ಅನ್ಕೊಂಡಿದ್ದೆ. ಅಮ್ಮ, ಅವಳಿಗೊಂದು ಲೋಟ ಹಾಲು ತಗೊಬರ್ತೀಯಾ? ಲಕ್ಕಿಯವ್ರೆ, ನಂಗೆ ಹಾಲು ಬೇಡ. ಸುಮ್ನೀರ್ ಗೀತಾ, ನಿನಗೆ ಗೊತ್ತಾಗಲ್ಲ. ಓಡಿ ಸುಸ್ತಾಗಿರುತ್ತೆ, ಎನರ್ಜಿ ಎಲ್ಲ ಖಾಲಿ ಆಗಿರುತ್ತೆ, ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅಮ್ಮ, ಒಂದು ಲೋಟ ಹಾಲು ತಗೋಬಮ್ಮ. ಅವಳು ಬೇಡ ಅಂತಿದ್ದಾಳಲ್ಲ. ಅವಳು ಗೊತ್ತಾಗಲ್ಲಮ್ಮ, ನೀ ತಗೋಬಾ. ಲಕ್ಕಿಯವ್ರೆ, ನೀವು ಇದನ್ನೆಲ್ಲ ಯಾಕೆ ಅಮ್ಮನ ಹತ್ರ ಹೇಳಕ್ ಹೋದ್ರಿ? ನಾನೇ ಹೋಗಿ ತಗೋತಿದ್ದೆ ಅಲ್ವಾ? ನೀನು ನನ್ನ ಜೊತೆ ಓಡಿ ಸುಸ್ತಾಗಿರ್ತೀಯ, ಅವ್ರು ತಂದು ಕೊಡ್ತಾರೆ, ನೀನು ಕುಡಿ. ತಗೋ, ತಗೊಳ್ಳೆ, ಕುಡಿ ಕುಡಿ ಗೀತಾ. ಲಕ್ಕಿಯವ್ರೆ, ನಂಗೆ ಹಾಲು ಬೇಡ. ಎಷ್ಟು ಉಪಚಾರ ಮಾಡಿಸ್ಕೋತೀಯ ಅವನ ಹತ್ರ? ಅವ್ನು ಕುಡಿ ಅಂತ ಹೇಳ್ತಿದ್ದಾನಲ್ಲ, ಅವ್ನ ಸಮಾಧಾನಕ್ಕಾದ್ರೂ ಕುಡಿ. ಸುಮ್ಮನೆ ಹೇಳಿಸ್ಕೋಬೇಡ, ಕುಡಿ. ಅಮ್ಮ, ನಾ ಫ್ರೆಶ್ ಆಗಿ ಬರ್ತೀನಿ. ಯಾಕೆ ಹಾಲು ಕುಡಿಯೋಕೆ ಅಷ್ಟು ಕಷ್ಟಪಡ್ತಿದ್ಯಾ? ಅಮ್ಮ, ಅದು ನಂಗೆ ಹಾಲು ಇಷ್ಟ ಇಲ್ಲ. ಮೊದಲೇ ಹೇಳೋದಲ್ವೇನೆ, ಒಂದು ಲೋಟ ಹಾಲು ವೇಸ್ಟ್ ಮಾಡಿದ್ಯಲ್ಲ.
ರತನ, ನಮ್ಮ ಸಂಪಿಗೆ ದಿಬ್ಬದ ಯುವಕರ ಸಂಘ ಇದೆಯಲ್ಲ, ಆ ಹುಡುಗರು ಬಂದಿದ್ರು. ಓ ಹೌದಲ್ವಾ, ಮುಂದಿನ ತಿಂಗಳು ಕಬಡ್ಡಿ ಮ್ಯಾಚ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ರು ಅನ್ಸುತ್ತೆ. ನಾನು ಇಲ್ಲೇ ಇದ್ದೆ, ನೀನು ಅವ್ರನ್ನ ಕಳಿಸ್ಬಿಟ್ಯಾ? ಮಾತಾಡಿಸಿ ಕಳಿಸಿದ್ದೀನಿ. ಮತ್ತು ನನಗೆ ಹೇಳಲೇ ಇಲ್ಲ. ನಾನು ಕಬಡ್ಡಿ ಮ್ಯಾಚ್ನ ಹೇಗೆ ಆರ್ಗನೈಸ್ ಮಾಡಬೇಕು ಅಂತ ಹುಡುಗರ ಹತ್ರ ಮಾತಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹೌದಾ? ನೀನು ಒಳಗಡೆ ಬ್ಯುಸಿ ಇದ್ಯಾ ಅಂತ ನಾನೇ ಮಾತಾಡಿಸಿ ಕಳಿಸಿದೆ. ನಾನೆಲ್ಲ ಹೇಳಿದ್ದೀನಿ ಬಿಡು. ಲಕ್ಕಿ, ನಾನು ಇಲ್ಲೇ ಇದ್ದೆ ಅಂತ ನಿನಗೆ ಗೊತ್ತು ತಾನೆ? ಅಲ್ಲ ದತ್ತನ್, ನೀ ಬ್ಯುಸಿ ಇದ್ಯಾ ಅಂತ. ಹೌದಪ್ಪ, ನಾನು ಬಿಸಿ ಇದ್ದೆ ಅಂತ ನೀನೆಲ್ಲ ಯಜಮಾನಿಕೆ ತಗೋಬಿಟ್ಯಾ? ಎಷ್ಟೇ ಯಾರು ನೀನು ಸ್ಟಾರ್ ಪ್ಲೇಯರು, ನಿನ್ನ ಮಾತೆ ಎಲ್ಲ ಕೇಳೋದು ಅಂತ ನೀನು ಅಂದ್ಕೊಂಡಿರ್ತೀಯ. ಸರಿ, ಅವ್ರನ್ನ ಮತ್ತೆ ಕರೆಸ್ತೀನಿ, ಮಾತಾಡ್ಸು. ಬೇಡ, ಕರೆದು ಔತಣ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಲ್ಲ, ಆ ಹುಡುಗರ್ಗಾರು ಬುದ್ಧಿ ಬೇಡವಾ? ನಾನು ಒಬ್ಬ ಕಬಡ್ಡಿ ಪ್ಲೇಯರು, ನನ್ನ ಸಜೆಷನ್ ಕೇಳಬೇಕು ಅಂತ. ದತ್ತನ, ಬೇಜಾರು ಮಾಡ್ಕೋಬೇಡ. ಅವ್ರು ಕೇಳಿದ್ರು ನೀನ. ಅವ್ರು ಕೇಳಿದ್ರು, ನನ್ನ ಹತ್ರ ಏನು ಹೇಳೋದು ಅಂತ ಎಲ್ಲ ನೀನು ಹೇಳಿ ಕಳ್ಸಿರ್ತೀಯ. ದತ್ತನ, ನೀನು ಹೇಳಿದ್ರೇನು ನಾನು ಹೇಳಿದ್ರೇನು, ನಮ್ಮನ್ನ ಟ್ರೈನ್ ಮಾಡಿದ್ದು ನಮ್ಮಪ್ಪ. ಇಬ್ರು ಯೋಚನೆ ಒಂದೇ ಆಗಿರುತ್ತೆ ತಾನೆ. ನೀನು ಹೇಳಿದ್ದು ನೀನು ಹೇಳಿದ್ದೆ, ನಾನು ಹೇಳೋದು ನಾನು ಹೇಳದೆ, ಎರಡಕ್ಕೂ ವ್ಯತ್ಯಾಸ ಇದೆ. ಯಾಕೆ ಕೈಯೇ ಆಡ್ತಿಲ್ಲ ನಿಂಗೆ? ನಾನು ಹೇಳ್ದೆ ತಾನೆ ನಾನು ಬಡಿಸ್ತೀನಿ ಅಂತ. ಇಲ್ಲ ಕೂತ್ಕೊಳ್ಳಿ ಅಮ್ಮ, ನಾನು ಬಡಿಸ್ತೀನಿ ಅಂತ ಹೇಳ್ದವಳೆ ನೀನು. ಗೀತಾ, ಏನಾಯ್ತಮ್ಮ? ಏನಿಲ್ಲ ಮಾವ, ಸ್ವಲ್ಪ ಸುಸ್ತು. ಕೆಲ್ಸದ ಜೊತೆ ಎಕ್ಸಸೈಸು ಮಾಡ್ತೀಯಾ? ಎಲ್ಲ ಮೈ ಮೇಲೆ ಹೇಳ್ಕೊಂಡ್ರೆ ಇನ್ನೇನೇ ಆಗುತ್ತೆ. ನಾವೇನ್ ಮಾಡು ಅಂತ ಹೇಳಿದ್ವಾ ಬಾಬಾ? ಈಗ ನೋಡಿ ಸುಸ್ತಾಗುತ್ತೆ ಅಂತ ಹೇಳ್ತಾಳೆ. ನಾನೇನು ಕಂಪ್ಲೇಂಟ್ ಹೇಳ್ತಿಲ್ಲ ಅಮ್ಮ. ಸುಸ್ತಾದ್ರೆ ಹೋಗ್ಬಿಟ್ಟು ರೆಸ್ಟ್ ತಗೋ. ಪಿಂಕಿ ಬಡಿಸ್ತಾಳೆ. ಪಿಂಕಿ, ಪಿಂಕಿ, ಹೇಳಿ ಮಾವ. ಗೀತೆಗೇನೋ ಸುಸ್ತಂತೆ, ಅವಳು ಊಟ ಕೂತ್ಕೋತಾಳೆ. ನೀನ್ ಬಡಿಸ್ಬಿಡು. ಅಯ್ಯೋ, ಊಟ ಬೇಡ ಮಾವ. ಏನ್ ಗೀತಾ, ಊಟ ಬೇಡ ಅಂತೀಯ, ಸುಸ್ತು ಅಂತೀಯ, ಹೇಗ್ ಕೆಲಸ ಮಾಡಕ್ಕಾಗತ್ತೆ? ಯಾವತ್ತಿಂದ ಈ ತರ ಆಗ್ತಿದೆ? ಮಾವ, ಅದು ಮಾತ್ರೆ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಲಕ್ಕಿ? ಬಿಡು, ನಾನು ಮೊದಲಿಂದಲೂ ಯಾವುದಕ್ಕೂ ಲೆಕ್ಕೋಕ್ಕಿಲ್ಲ. ಯಾಕೆ ಅಂದರೆ ನಾನು ಯಾವಾಗಲೂ ಸೆಕೆಂಡ್ ಬರ್ತಿದ್ದವನು. ಫಸ್ಟ್ ಬರ್ತಿದ್ದವನು ಮಾತನ್ನೇ ಎಲ್ಲ ಕೇಳ್ತಾ ಇದ್ದು. ಆದರೂ ಒಂದೆರಡು ಮ್ಯಾಚಲ್ಲಿ ಫಸ್ಟ್ ಬಂದೆ. ಆದರೂ ನಿನ್ನ ಲೆವೆಲ್ಗೆ ನಾನು ರೀಚ್ ಆಗೋಕ್ಕಾಗಲಿಲ್ಲ. ಹಾಗೆಲ್ಲ ಏನೂ ಇಲ್ಲ ದತ್ತಣ್ಣ, ನಮ್ಮಿಬ್ಬರ ನಿರ್ಧಾರ ಒಂದೇ ಆಗಿರುತ್ತೆ ಅಂತ ಮಾತಾಡಿಸಿ ಕಳಿಸ್ದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ತಿಪ್ಪೆ ಸಾರಿಸೋ ಮಾತಿಂದ ನನಗೆ ಸಮಾಧಾನ ಆಗಲ್ಲ. ನೀನಿಲ್ದೆ ನಿನಗೆ ಹೇಳ್ದೆ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳೋಕ್ಕೋಸ್ಕರ ಈ ವಿಷಯ ತೆಗ್ದಿದ್ಯಾ? ಆಯ್ತಲ್ಲ, ನನಗೆ ಬೇಜಾರು ಮಾಡಬೇಕಿತ್ತು, ಮಾಡಾಯ್ತಲ್ಲ. ಯಾಕೆ ದತ್ತಣ್ಣ ಇಷ್ಟು ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಇದೆಯಾ? ಸಣ್ಣ ವಿಷಯನೇ ಇರ್ಬೋದು, ಆದರೆ ಈ ಸಣ್ಣ ವಿಷಯದಲ್ಲೂ ನೀನು ಸಣ್ಣ ಬುದ್ಧಿ ತೋರಿಸ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಸಾರಿ ದತ್ತಣ್ಣ, ನಿನ್ನ ಕಾಲಿಗೆ ಬೀಳ. ಬೇಡಪ್ಪ, ನಿನ್ನಂಥ ಸ್ಟಾರ್ ಪ್ಲೇಯರ್ಗಳು ನನ್ನ ಕಾಲಿಗೆ ಬೀಳೋದು ಅಂದರೆ ಏನು? ಎಷ್ಟು ಅವಮಾನಗಳನ್ನ ಸಹಿಸ್ಕೊಂಡಿದ್ದೀನಿ, ಅದರಲ್ಲಿ ಇದು ಒಂದು ಅಂತ ಅಂದ್ಕೋತೀನಿ. ನೋಡಮ್ಮ, ಸುಸ್ತಿಗೆಲ್ಲ ಮಾತ್ರೆ ತಗೊಳ್ಬಾರ್ದು. ಚೆನ್ನಾಗಿ ಕೆಲಸ ಮಾಡಿಕೊಂಡು ನಿದ್ದೆ ಮಾಡಿ ರೆಸ್ಟ್ ತಗೊಂಡಿರ್ಬೇಕು. ಆಯ್ತು, ಸರಿ, ನೀನು ಹೋಗಿ ರೆಸ್ಟ್ ತಗೋ. ಸರಿ ಮಾವ. ಪಿಂಕಿ, ಏನಾಗಿದೆಯಾ ಅವಳಿಗೆ? ಮತ್ತೆ ಗಾಬರಿ ಆಗುವಂಥದ್ದು ಏನೂ ಆಗಿರಲ್ಲ. ಮಾತ್ರೆ ಎಫೆಕ್ಟು ಅನ್ಸುತ್ತೆ. ಏನದು ಗುಸ್ಗುಸು? ಏನೂ ಇಲ್ಲ ಬಾಬಾ, ಗೀತಂಗೆ ಸುಸ್ತಾಗಿದೆಯಲ್ಲ, ಏನಾದರೂ ತಿನ್ನಕ್ಕೆ ತೊಗೊಂಡೋಗಿ ಕೊಡು ಅಂತ ಪಿಂಕಿಗೆ ಹೇಳ್ತಾ ಇದ್ದೆ. ಪಿಂಕಿ, ಗೀತಾ ಊಟನೂ ಮಾಡಿಲ್ಲ, ಹೋಗ್ಬಿಟ್ಟು ಹಣ್ಣಾರು ಕೊಟ್ಬಾರಮ್ಮ. ಹಾಂ.
ಗೀತಾ ಏನಾಗ್ತಿದ್ಯೆ? ಏನೂ ಇಲ್ಲ ಕಣೆ, ಸ್ವಲ್ಪ ಸುಸ್ತಷ್ಟೇ. ಪಿಂಕಿ, ನಾನು 2 kg ಕಡಿಮೆ ಆಗಿದ್ದೀನಿ ಕಣೆ. ಅದು ಏನು ಗೊತ್ತಾ, ಎಷ್ಟೇ ಸುಸ್ತಿದ್ರೂ ಪರವಾಗಿಲ್ಲ, ಈ ಥರ ತೂಕ ಕಡಿಮೆ ಆಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಖುಷಿ ಆಗುತ್ತೆ. ಗೀತಾ ನೀ ರೆಸ್ಟ್ ತಗೋ. ನೋಡಿದ್ಯಾ ಡಾಕ್ಟರ್ ಕೈಗುಣ ಹೇಗಿದೆ ಅಂತ? 2 kg ಸಣ್ಣ ಆಗಿದ್ಯಾ, ಅದು ನೀನು. ಹೌದು ಕಣೆ, ಇದೇ ತರ ನಾನು ಸಣ್ಣ ಆಗ್ತಿದ್ರೆ ಒಂದೇ ತಿಂಗಳಲ್ಲಿ ಪೂರ್ತಿ ತೂಕ ಕಡಿಮೆ ಮಾಡ್ಕೋಬಹುದು. ಹೌದು ಕಣೆ ಗೀತಾ, ಹಾಗಂತ ಎಲ್ರು ಮುಂದೇನು ಸುಸ್ತು ಸುಸ್ತು ಅಂತ ಹೇಳಕ್ ಹೋಗ್ಬೇಡ. ಆಮೇಲೆ ಎಲ್ರು ಕೂರ್ಸಿ ಚೆನ್ನಾಗಿ ತಿನ್ನಿಸ್ತಾರೆ, ಆಮೇಲೆ ತೂಕ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ತಗೋ ತಿನ್ನು. ಹಣ್ಣು ಯಾಕೆ ತರಕ್ ಹೋದೆ? ನೀನು ಸುಸ್ತು ಸುಸ್ತು ಅಂತಿದ್ಯಲ್ಲಮ್ಮ, ಅದಕ್ಕೆ ಮಾವ ಕೊಟ್ಟು ಕಳ್ಸಿದ್ರು. 2 kg ಸಣ್ಣ ಆಗಿದೆ ಅಂತ ಹೇಳ್ದೆ ಅಲ್ವಾ? ಬಾಳೆಹಣ್ಣು ತಿಂದ್ರೆ ಕ್ಯಾಲರೀಸ್ ಎಷ್ಟು ಜಾಸ್ತಿ ಆಗುತ್ತೆ. ಹೌದೇನೆ? ಹಾಗಿದ್ರೆ ನಂಗೆ ಬೇಡ, ನೀನೇ ತಿನ್ನು. ಸರಿ ಗೀತಾ. ಗೀತಾ ನೀನು ರೆಸ್ಟ್ ತಗೋ. ಮಾತ್ರ ಒಂದಿನನೂ ಮಿಸ್ ಮಾಡಬೇಡ. ಒಂದಿನ ಮಿಸ್ ಮಾಡಿದ್ರು ಎಫೆಕ್ಟ್ ಆಗುತ್ತೆ. ಇಲ್ಲ ಕಣೆ, 3 ಹೊತ್ತು ಸರಿಯಾಗಿ ಮಾತ್ರೆ ತಗೋತಾ ಇದ್ದೀನಿ ನಾನು. ಪಿಂಕಿ, ನಾನು 2 kg ಕಡಿಮೆ ಆಗಿದ್ದೀನಿ ಕಣೆ. ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಹಿಂಗ್ ಕಡಿಮೆ ಆಗ್ಬೋದು ಅಂತ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನೋ ಗೀತಾ, ನೀನ್ ಸಂತೋಷವಾಗಿರ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಸರಿ ಅಮ್ಮ, ನೀನ್ ರೆಸ್ಟ್ ತಗೋ, ನಾನು ಮನೆ ಕೆಲಸ ನೋಡ್ಕೋತೀನಿ. ಬೇಡ ಕಣೆ, ನಾನೇ ಎಲ್ಲ ಕೆಲಸ ಮುಗಿಸ್ತೀನಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ ಬರ್ತೀನಿ ಅಷ್ಟೇ. ನೀನೇ ಎಲ್ಲ ಕೆಲಸ ಮಾಡ್ತೀಯ ಗೀತಾ? ಸರಿ ಕಣೆ, ಆದಷ್ಟು ಬೇಗ ನಂತರ ಸಣ್ಣ ಆಗೋ. ನನ್ನ ಹಳೆ ಬ್ಲೌಸ್ಗಳು ಇದೆಯಲ್ಲ, ಅದನ್ನ ಕೊಡ್ತೀನಿ, ಹಾಕೊಳ್ಳುವಂತೆ. ಸರಿ. ಸಾರಿ ಲಕ್ಕಿ ಅವರೇ, ಅದನ್ನ ಎತ್ತಿಡೋದು ಮರ್ತೋದೆ. ಮತ್ತೆ ವೆಯ್ಟ್ ಚೆಕ್ ಮಾಡಿದ್ಯಾ? ಕಡಿಮೆ ಆಗಿದೆಯಾ? ಎಷ್ಟು? 2 kg. 2 kgನಾ? ಹೇಗೆ? ನೀವು ಹೇಳ್ಕೊಟ್ಟಿದ್ದೆಲ್ಲ ಎಕ್ಸಸೈಸು ಮಾಡಿದೆ, ಊಟನೂ ಲಿಮಿಟಲ್ಲಿ ಮಾಡಿದೆ. ನಾನು ನಿನಗೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ದು ನೀನು ಫಿಟ್ ಆಗಿರು ಅಂತ, ವೆಯ್ಟ್ ಲಾಸ್ಗಲ್ಲ. ಆದರೆ ನೀವು ಹೇಳ್ಕೊಟ್ಟಿದ್ದು ನಂಗೆ ಒಳ್ಳೇದೇ ಆಯಿತು. ಏನು ಒಳ್ಳೇದಾಗಿದೆ? ವೆಯ್ಟ್ ಲಾಸ್ ಆಗೋದಾ? ನಾನೇನು 100 ಗ್ರಾಮ್ 200 ಗ್ರಾಮ್ ಕಡಿಮೆ ಆಗ್ತೀಯ ಅಂತ ಸುಮ್ಮನೆ ಇದ್ದೆ. ನೀನು ನೋಡಿದ್ರೆ kg ಲೆಕ್ಕದಲ್ಲಿ ಕಡಿಮೆ ಆಗೋದಾ? ತೂಕ ಕಡಿಮೆ ಆಗ್ತಿರೋದಕ್ಕೆ ನೀವು ಖುಷಿ ಪಡಬೇಕು. ಬೈತಿದ್ದೀರಲ್ಲ, ತೂಕ ಕಡಿಮೆ ಆಗಿರೋದು ನನಗಂತೂ ಖುಷಿ ಆಗ್ತಿದೆ. ಇನ್ಮೇಲೆ ನೀನು ಜಾಗಿಂಗ್ ಎಲ್ಲ ಬರೋದು ಬೇಡ, ಸುಮ್ಮನೆ ಮನೇಲಿರು. ಇಲ್ಲ, ನಾನು ಎಕ್ಸಸೈಸ್ ಮಾಡಬೇಕು. ಬೇಡ ಅಂತ ಹೇಳ್ದೆ ತಾನೆ. ಆಮೇಲೆ ಊಟ ಎಲ್ಲ ಲಿಮಿಟ್ ಆಗಿ ಮಾಡೋದು ಬೇಡ. ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಖುಷಿಯಾಗಿ. ಇಲ್ಲ ಲಕ್ಕಿ ಅವರೇ, ನಾನು ಬರ್ತೀನಿ ಎಕ್ಸಸೈಸ್ಗೆ. ಬೇಡ ಅಂದ್ರೆ ಕೇಳಬೇಕು, ಹಠ ಮಾಡಬಾರ್ದು. ಯಾಕೆ ರೆಡಿ ಆಗಿದ್ಯಾ? ಜಾಗಿಂಗ್ ಹೋಗಕ್ಕೆ. ನಿನ್ನೆ ಬೇಡ ಅಂತ ಹೇಳ್ದೆ ತಾನೆ. ಇಲ್ಲ ಲಕ್ಕಿ ಅವರೇ, ನಾನು ಬರ್ತೀನಿ. ನಿನ್ನ ಮುಖ ನೋಡಿದೆ ಸುಸ್ತಾದವಳ ಥರ ಇದೆಯಾ, ಸುಮ್ಮನೆ ರೆಸ್ಟ್ ತಗೋ. ನನಗೇನೂ ಆಗಿಲ್ಲ, ನಾನು ಬರ್ತೀನಿ ಲಕ್ಕಿ ಅವರೇ. ಬೇಡ ಗೀತಾ. ನೋಡಿ, ಒಂದಿನ ಹೋಗಿಲ್ಲ ಅಂದರೂ ಆಮೇಲೆ ಮೈ ಬಗ್ಗಲ್ಲ, ಹೋಗೋದೇ ಬೇಡ ಅನ್ಸುತ್ತೆ. ಒಂದಿನ ಮಿಸ್ ಮಾಡಿದ್ರೆ ಏನೂ ಆಗಲ್ಲ. ಹುಷಾರಿಲ್ಲದೆ ಇದ್ದಾಗ ಜಾಗಿಂಗ್ ಹೋಗಬಾರ್ದು, BP ವೇರಿ ಆಗುತ್ತೆ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೇನು ಆಗಲ್ಲ ಲಕ್ಕಿ ಅವರೇ, ನಾನು ಬರ್ತೀನಿ. ಬನ್ನಿ ಹೋಗೋಣ. ಸರಿ ನಡಿ.
ಬಾ ಬೇಗ. ಏನಾಯ್ತು ಗೀತಾ? ತುಂಬಾ ಸುಸ್ತಾಗ್ತಿದೆ ಲಕ್ಕಿಯವ್ರೆ. ನಾನು ಹೇಳಿದೆ ಬೇಡ ಸುಸ್ತಾಗುತ್ತೆ ಅಂತ. ನನ್ನ ಮಾತೇಲಿ ಕೇಳ್ತೀಯ? ಡಯಟು ಎಕ್ಸಸೈಸ್ ಎಲ್ಲ ಒಟ್ಟಿಗೆ ಮಾಡಿದೆ ಎನರ್ಜಿ ಎಲ್ಲಿಂದ ಬರುತ್ತೆ? ಅದೊಂದು ಫಾರ್ಮಲ್ಲಿ ಮಾಡಬೇಕು, ಹೆಂಗೆಂಗೂ ಮಾಡೋದಲ್ಲ. ಒಂದು 2 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಓಡ್ತೀನಿ ಲಕ್ಕಿಯವ್ರೆ. ನಿನ್ನ ತಲೆ ರೆಸ್ಟ್ ಮಾಡಿದೆ ಎದ್ದು ಓಡಾಡೋಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲೇ ಕೂತ್ಕೋಬೇಕಾಗುತ್ತೆ. ನೀವು ಓಡೋದೇನು ಬೇಕಾಗಿಲ್ಲ, ಬಾ ಹೋಗೋಣ. ಬಾ ಹೋಗೋಣ, ಬಾ ಮನೆಗೆ ಹೋಗೋಣ, ಬಾ. ಹುಷಾರ್ ಆಗುತ್ತಾ? ನಡೆಯೋಕ್ಕಾಗುತ್ತಾ? ಸರಿ, ಇಟ್ಕೋ, ಇಲ್ಲಿ ಇಟ್ಕೋ, ಬಾ. ಇನ್ನೇನು ಸ್ವಲ್ಪ ದೂರ ಇರೋದು ಅಷ್ಟೇ, ಮನೆ ಬಂದ್ಬಿಡುತ್ತೆ.